ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಜಿಲ್ಲಾಡಳಿತ, ಕನ್ನಡ ಸಂಸ್ಕೃತಿ ಇಲಾಖೆ, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇವರ ಆಶ್ರಯದೊಂದಿಗೆ ಅಕ್ಟೋಬರ್ 30ರಂದು ಸುದರ್ಶನ ವೃತ್ತದ ಬಳಿಯ ಸ್ವಾತಂತ್ರ್ಯ ಹೋರಾಟ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರ ಸಂಸ್ಮರಣಾ ದಿನಾಚರಣೆ ಹಾಗೂ ಕೋಟೆ ಆವರಣದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜು, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿ, ವಿಶ್ರಾಂತ ಪ್ರಾಂಶುಪಾಲರು, ಇತಿಹಾಸ ಪ್ರಾಧ್ಯಾಪಕರಾದ ನಂಗಾರು ನಿಂಗರಾಜು, ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ, ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ AS ಪೊನ್ನಣ್ಣ, ಲೋಕಸಭಾ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸೇರಿದಂತೆ ಗಣ್ಯ ಅತಿಥಿಗಳು ಆಗಮಿಸಲಿದ್ದಾರೆಂದು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಗುಡ್ಡೆಮನೆ ಅಪ್ಪಯ್ಯಗೌಡರವರ ಸಂಸ್ಮರಣಾ ದಿನಾಚರಣೆಯನ್ನು ಪ್ರತಿ ವರ್ಷ ನಾವು ಅಕ್ಟೋಬರ್ 31ನೇ ತಾರೀಕಿಗೆ ಮಡಿಕೇರಿಯ ಕೋಟೆ ಬಳಿಯಲ್ಲಿ ನಾವು ಆಚರಣೆ ಮಾಡ್ತಿದ್ದೇವೆ. ಪ್ರಾರಂಭದಲ್ಲಿ ನಾವು ಅವರ ಪುತ್ತಳಿ ಬಳಿಯಿಂದ ನಾವು ಅವರಿಗೆ ರೀತುವನ್ನು ಪುಷ್ಪ ನಮನವನ್ನು ಸಲ್ಲಿಸಿ ಅಲ್ಲಿಂದ ನಮ್ಮೆಲ್ಲ ಅರೆಭಾಷಿಕ ಸಮುದಾಯದವರು ಸಾರ್ವಜನಿಕರ ಜೊತೆಗೂಡಿ ನಾವು ಎಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆಗೂಡಿ ಜಿಲ್ಲಾಡಳಿತ ಇರ್ಬೋದು, ಸಂಸ್ಕೃತಿ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯವರ ಜೊತೆಗೂಡಿ ನಾವು ಕೋಟೆ ಬಳಿಗೆ ನಾವು ಒಂದು ಮೆರವಣಿಗೆಯನ್ನು ಪ್ರತಿ ವರ್ಷ ನಾವು ಸಾಗಲಿಕ್ಕಿದ್ದೇವೆ. ಅಲ್ಲಿ ಒಂದು ಪುಷ್ಪನಮನ ಕಾರ್ಯಕ್ರಮವನ್ನು ಸಹ ಇಟ್ಟುಕೊಂಡಿದ್ದೇವೆ. ಆ ಪುಷ್ಪನಮನ ಕಾರ್ಯಕ್ರಮ ಆದ ಬಳಿಕ ನಾವು ಒಬ್ಬರ ಹತ್ರ ಅವರ ನಮ್ಮ ಗುಡ್ಡೆಮನೆ ಅಪ್ಪಯ್ಯಗೌಡರ ಪರವಾಗಿ ಅವರ ವಿಷಯವಾಗಿ ಮಾತನಾಡಲಿಕ್ಕೆ ಒಬ್ಬರು ನಮ್ಮ ಅತಿಥಿ ಇರ್ತಾರೆ. ಅಲ್ಲಿ ಎಲ್ಲ ಜನಪ್ರತಿನಿಧಿಗಳು ಆ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಮೊದಲನೇದಾಗಿ ಅವರು ನಮ್ಮ MLA ಮಂತ್ರಗೌಡರವರು ಇದ್ದಾರೆ. ಅದೇ ರೀತಿ ಬಿರಾಜಪೇಟೆ ಶಾಸಕರು, ಮುಖ್ಯಮಂತ್ರಿಯರ ಕಾನೂನು ಸಲಹೆಗಾರರಾಗಿರತಕ್ಕಂಥ ನಮ್ಮ ಪೊನ್ನಣ್ಣ ಸಾಹೇಬ್ರವರು ಇರ್ತಾರೆ. ಅದೇ ರೀತಿ ಉಸ್ತುವಾರಿ ಮಂತ್ರಿಗಳು ಭಾಗವಹಿಸ್ತಾರೆ. ನಗರ ಸಭಾಧ್ಯಕ್ಷರು ಇರ್ಬೋದು, ಜಿಲ್ಲಾಧಿಕಾರಿಗಳು ಇರ್ಬೋದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು, ಈ ಥರ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಸಹ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಗುಡ್ಡೆಮನೆ ಅಪ್ಪಯ್ಯಗೌಡರಿಗೆ ಗೌರವವನ್ನು ಸಲ್ಲಿಸಲಿಕ್ಕಿದೆ. ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಆನಂದ ಕರಂದ್ಲಾಜೆ ಮಾತನಾಡಿ, ಈ ಬಾರಿಯೂ ಗುಡ್ಡೆಮನೆ ಅಪ್ಪಯ್ಯಗೌಡರ ಸಂಸ್ಮರಣಾ ದಿನವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಲು ಗೌಡ ಸಮಾಜಗಳ ಒಕ್ಕೂಟ ಕೂಡ ತೀರ್ಮಾನಿಸಿದೆ. ಸುದರ್ಶನ ವೃತ್ತದ ಗುಡ್ಡೆಮನೆ ಅಪ್ಪಯ್ಯಗೌಡ ಪುತ್ಥಳಿ ಬಳಿ ಪುಷ್ಪನಮನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜರುಗಲಿದೆ. ಬಳಿಕ ಗೌಡ ಸಮುದಾಯ ಬಾಂಧವರು ಮೆರವಣಿಗೆ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರನ್ನ ಗಲ್ಲಿಗೇರಿಸಿದ ಸ್ಥಳ ಮಡಿಕೇರಿಯ ಕೋಟೆಗೆ ತೆರಳಿ ಶ್ರದ್ಧಾಂಜಲಿ ಸಲ್ಲಿಸಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಜೊತೆಗೆ ಈ ಬಾರಿ 500ಕ್ಕೂ ಹೆಚ್ಚು ಸಮುದಾಯದ ಬಾಂಧವರು ಆಗಮಿಸುವ ನಿರೀಕ್ಷೆ ಇದೆ ಎಂದು ಆನಂದ ಕರಂದ್ಲಾಜೆ ತಿಳಿಸಿದ್ದಾರೆ. ಸ್ವತಂತ್ರ ಹೋರಾಟಗಾರ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರ ಸ್ಮರಣಾರ್ಥ ಪ್ರತಿ ವರ್ಷ ನಡೆಸ್ಕೊಂಡು ಬರೋ ರೀತಿಯಲ್ಲಿ ಈ ಬಾರಿ ಕೂಡ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರೋದು. ಗೌಡ ಒಕ್ಕೂಟಗಳಾಗಿರ್ಬೋದು, ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಸೇರಿದಂತೆ ವಿವಿಧ ಅಂದರೆ ಆ ಒಂದು ಸಮುದಾಯ ಏನಿದೆ, ಸಮುದಾಯದ ಪ್ರಮುಖರು ಈ ಒಂದು ಆಚರಣೆಯನ್ನು ಬಹಳ ಸಂಪ್ರದಾಯಬದ್ಧವಾಗಿ ಮಾಡಲು ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಈ ಬಾರಿ ಗುಡ್ಡೆಮನೆ ಅಪ್ಪಯ್ಯಗೌಡರ ಪುತ್ಥಳಿ ಇರುವಂತಹ ಸುದರ್ಶನ್ ವೃತ್ತದ ಬಳಿ ಇದೀಗ ರಿನೋವೇಟನ್ನು ಕೂಡ ಮಾಡಿರುವಂಥದ್ದು. ಇದಕ್ಕೆ ಸಾಕಷ್ಟು ಜನರ ಸಹಕಾರ ಕೂಡ ಇರುವಂಥದ್ದು. ಯಾವ ರೀತಿ ಒಂದು ಈ ಬಾರಿಯ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯುತ್ತೆ ಎಲ್ಲದ ಕುರಿತು ಮಾತನಾಡಲು ನಮ್ಮೊಂದಿಗೆ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಆನಂದ್ ಕರಂದ್ಲಾಜೆ ಅವರಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ಸರ್, ಇದೀಗ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರ ಸ್ಮರಣಾರ್ಥ ಕಾರ್ಯಕ್ರಮ ಇದೆ. ಈ ಬಾರಿ ಯಾವ ರೀತಿ ಕಾರ್ಯಕ್ರಮ ಇದೆ ಸರ್? ಎಲ್ರಿಗೂ ನಮಸ್ಕಾರ. ನಾನು ಆನಂದ್ ಕರಂದ್ಲಾಜೆ, ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಏನು ಕೊಡಗಿನಲ್ಲಿದೆ ಅದರ ಪ್ರಸಕ್ತ ಅಧ್ಯಕ್ಷ ನಾನು. ನಮ್ಮ ಒಂದು ಆಡಳಿತ ಮಂಡಳಿ ಈಗ ಗೌಡರ ಉನ್ನತಿಗಾಗಿ ಕೆಲಸ ಮಾಡ್ತಾಯಿದೆ, ಗೌಡ ಸಮಾಜಗಳ ಉನ್ನತಿಗಾಗಿಯೂ ಕೆಲಸ ಮಾಡ್ತಾಯಿದೆ. ನಾವೀಗ ನಿಂತಿರುವಂತಹ ಪ್ರತಿಮೆ
ತಮಗೆಲ್ಲ ಗೊತ್ತಿರುವ ಹಾಗೆ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಗುಡ್ಡೆಮನೆ ಅಪ್ಪಯ್ಯಗೌಡರ ಪ್ರತಿಮೆ. ಈ ಪ್ರತಿಮೆ ಸ್ಥಾಪನೆ ಹಿಂದೆ ಭಾಳಷ್ಟು ಒಂದಷ್ಟು ರೋಚಕವಾದ ಸಂಗತಿಗಳಿದೆ. 1837 ಏನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳುವಂಥದ್ದನ್ನು ನಾವೆಲ್ಲ ಏನು ಹೇಳ್ತಾ ಇದ್ದೇವೆ, 1857 ಸಂಗ್ರಾಮಕ್ಕಿಂತ ಮೊದಲೇ 1837ರಲ್ಲಿ ಒಂದು ಅಮರಸುಳ್ಳಿಯ ಸಂಗ್ರಾಮ ನಡೀತದೆ. ಆ ಅಮರಸುಳ್ಳಿಯ ದಂಗೆ ಅಂತ ನಾವು ಅದನ್ನು ಕರಿತೇವೆ. ಆ ಒಂದು ಇತಿಹಾಸದ ಪುಟಗಳಲ್ಲಿ ಅಡಗಿ ಹೋದಂತಹ ಕೆಲವು ವಿಚಾರಗಳನ್ನ ಒಂದಷ್ಟು ಗೌಡ ಮನಸ್ಸುಗಳು 2010, 11, 12 ಆ ಇಸ್ವಿಗಳಲ್ಲಿ ಅಪ್ಪಯ್ಯ ಗೌಡರ ಒಂದು ಪ್ರತಿಮೆಯನ್ನು ಮಾಡಬೇಕು, ಏನು ಅಮರಸುಳ್ಳಿ ಸಂಗ್ರಾಮದಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿ ಬ್ರಿಟಿಷರಿಂದ ಮಡಿಕೇರಿಯ ಕೋಟೆ ಒಳಗಡೆ ನೇಣಿಗೇರಿಸಲ್ಪಟ್ಟಲ್ಲಂಥ ಅಪ್ಪಯ್ಯ ಗೌಡರನ್ನ ಮಡಿಕೇರಿಯಲ್ಲಿ ಒಂದು ಶಾಶ್ವತ ಒಂದು ಪುತ್ಥಳಿ ಮಾಡಬೇಕು ಅಂತ ಹೇಳುವಂಥದ್ದಕ್ಕೆ ಒಂದಷ್ಟು ಸಮಿತಿಗಳ ರಚನೆ ಆಗ್ತದೆ. ಬಹುಶಃ ಆ ಸಮಯದಲ್ಲಿ ಇದ್ದಂಥ ನಮ್ಮ ಹಿರಿಯರಲ್ಲಿ ಮುಖ್ಯವಾಗಿ ಸದಾನಂದ ಗೌಡರು ಆಗ ಮುಖ್ಯಮಂತ್ರಿ ಆಗಿರ್ತಾರೆ. ಬಹುಶಃ ಅವರ ಪಾತ್ರದಲ್ಲಿ ದೊಡ್ಡದಿದೆ. ಹಾಗೆಯೇ ನಮ್ಮ ಮಾಜಿ ವಿಧಾನಸಭಾ ಅಧ್ಯಕ್ಷರಾದ ಕೊಂಬಾರ್ನ ಬೋಪಯ್ಯನವರು, ಸಾಕಷ್ಟು ನಮ್ಮ ಗೌಡ ಜನಾಂಗದ ತುಮ್ತಜಿ ಗಣೇಶ್ ಅವರು ಇರ್ಬೋದು, ಆಗಿನ NS ದೇವಿಪ್ರಸಾದ್ ಇರ್ಬೋದು, ಹಾಗೆ ನಮ್ಮ ಈಗಿನ ಒಕ್ಕೂಟದ ಉಪಾಧ್ಯಕ್ಷರಾದ ರಾಜೇಶ್ ತೇನನ, ಹಾಗೆ ನಂಗಾರು ನಾರಾಯಣವರು ಸಹ ಈ ಎಲ್ಲ ಕಮಿಟಿಗಳಲ್ಲಿ ಸಾಕಷ್ಟು ಇತರ ಎಲ್ಲ ಗೌಡ ಗಣ್ಯರು ಈ ಹಿಂದೆ ಕೆಲಸ ಮಾಡಿ 2012ನೇ ಇಸ್ವಿಯಲ್ಲಿ ಇಲ್ಲೊಂದು ಪುತ್ಥಳಿ ಸ್ಥಾಪನೆ ಆಗುತ್ತೆ. ಈ ಪುತ್ಥಳಿ ಅರ್ಹವಾಗಿ ಒಂದು ಅಪ್ಪಯ್ಯ ಗೌಡರಿಗೆ ಸಂದಂಥ ಒಂದು ಗೌರವ. ಆ ಪುತ್ಥಳಿಯ ಸ್ಥಾಪನೆಯಾದ ನಂತರ ಇಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 31ರಂದು ಅಪ್ಪಯ್ಯ ಗೌಡರ ಸಂಸ್ಮರಣ ದಿನವನ್ನು ನಾವು ಆಚರಣೆ ಮಾಡ್ತೇವೆ. ಬಹುಶಃ ಭಾಳ ಹಿಂದಿನಿಂದಲೂ ನಾವು ಆಯೋಜನೆ ಮಾಡ್ತಾಯಿದ್ದು, ಗೌಡ ಸಮಾಜಗಳ ಒಕ್ಕೂಟ ಅದನ್ನು ಆಯೋಜನೆ ಮಾಡ್ತಾಯಿತ್ತು. ತದನಂತರ ಅರಭಾಷೆ ಅಕಾಡೆಮಿ ತಾನು ಅದನ್ನು ಜವಾಬ್ದಾರಿಯನ್ನು ತಗೊಂಡ ಜವಾಬ್ದಾರಿಗೆ ಸರಿಯಾಗಿ ಅವರು ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ನಾಳೆ ಇಲ್ಲಿ ಏನು ಕಾರ್ಯಕ್ರಮ ನಡೀತದೆ ಅಂತ ಹೇಳಿದ್ರೆ, ಅಪ್ಪಯ್ಯ ಗೌಡರ ಪ್ರತಿಮೆ ಬಳಿ ಇಲ್ಲೊಂದು ಪುಷ್ಪನಮನ ಸಲ್ಲಿಕೆ ಆಗುತ್ತೆ. ಪುಷ್ಪನಮನ ಸಲ್ಲಿಕೆಯಾದ ನಂತರ ಗಣ್ಯರು ಸಾಕಷ್ಟು ನಮ್ಮ ಶಾಸಕರಿರ್ಬೋದು, ಸಂಸದರು, ಹಾಗೆ ಗೌಡ ಜನಾಂಗದ ಹಿರಿಯರು, ಗೌಡ ಜನಾಂಗದ ಎಲ್ಲ ಸಮಾಜಗಳ ಅಧ್ಯಕ್ಷರು, ಕಾರ್ಯಕಾರಿ ಮಂಡಳಿಗಳು, ಹಾಗೆ ಸದಸ್ಯರುಗಳು ಇಲ್ಲಿ ಬಂದು ಅಟೆಂಡ್ ಆಗ್ತಾರೆ. ಇಲ್ಲಿಂದ ಒಂದು ಸಣ್ಣ ಮಟ್ಟದ ಒಂದು ಸಾಂಪ್ರದಾಯಿಕ ದಿರಿಸಿನಲ್ಲಿ, ಗೌಡರ ಸಾಂಪ್ರದಾಯಿಕ ದಿರಿಸಿನಲ್ಲಿ ಒಂದು ಮೆರವಣಿಗೆ ಕೋಟೆಯಲ್ಲಿ ಅಪ್ಪಯ್ಯ ಗೌಡರ ಎಲ್ಲಿ ನಾವು ನೇಣಿಗೇರಿಸಿದ್ದೇವೆ ಅಂತ ಹೇಳುವಂಥ ಒಂದು ಪ್ರದೇಶ ಇದೆ. ಅಲ್ಲೊಂದು ಅವರ ಸ್ಮಾರಕ ಕಲ್ಲಿದೆ. ಅಲ್ಲಿವರೆಗೆ ಒಂದು ಮೆರವಣಿಗೆ ಹೋಗಿ ಅಲ್ಲೂ ಸಹ ಒಂದು ಸಣ್ಣ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ನಾಳೆ ಮಧ್ಯಾಹ್ನ ಇಲ್ಲಿಂದ ಹೋಗಿ ಇಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ, ಅಲ್ಲೂ ಒಂದಿದೆ. ಈ ದಿಸೆಯಲ್ಲಿ ಎಲ್ಲ ನಮ್ಮ ಜನಾಂಗ ಬಾಂಧವರು ಹಾಗೆ ಸಾರ್ವಜನಿಕ ಬಂಧುಗಳು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ನೀವೀಗ ಏನು ಪ್ರತಿಮೆ ನೋಡ್ತಾ ಇದ್ದೀರಾ, ಈ ಆವರಣ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ. ಈಗ ದುರಾದೃಷ್ಟವಶಾತ್ 1 ತಿಂಗಳ ಹಿಂದೆ ಈ ಒಂದು ಪ್ರತಿಮೆಯ ತಡೆಗೋಡೆಗೆ ಒಂದು ಅಪಘಾತವಾಗ್ತದೆ. ಒಂದು ವಾಹನ ಬಂದು ಡಿಕ್ಕಿಪಡಿಸಿ ಇದಕ್ಕೊಂದಷ್ಟು ತಡೆಗೋಡೆ ಪೂರ್ತಿಯಾಗಿ ನಾಶ ಆಗ್ತದೆ. ಸೊ ಆ ಕಾರಣದಾಗಿ ತಕ್ಷಣ ನಾವು ಕೊಡಗು ಗೌಡ ಸಮಾಜ ಒಕ್ಕೂಟ ಈ ಒಂದು ಪ್ರತಿಮೆಯ ಆವರಣವನ್ನು ಒಂದು ಪುನರುಜ್ಜೀವನ ಮಾಡಬೇಕು ಅಂತೇಳಿ ಯೋಚನೆ ಮಾಡಿಕೊಂಡು ಅದನ್ನು ಶಾಸಕರ ಮುಂದೆ ಇಟ್ಟಾಗ ಅವರು ಹೆಚ್ಚು ಕಮ್ಮಿ 12ರಿಂದ 15 ಲಕ್ಷದ ಖರ್ಚುಗಳಂತ ಇದು ದೊಡ್ಡದಾದಂಥ ಒಂದು ಕೆಲಸ ಕಾರ್ಯ ಇದು. ಆ ದಿಸೆಯಲ್ಲಿ ಅವರು ಸಾಕಷ್ಟು ನನ್ನ ಶಾಸಕರ ಅನುದಾನದಿಂದ ಸಾಕಷ್ಟು ದುಡ್ಡನ್ನು ಕೊಡ್ತೇನೆ ಅಂತ ಅವರು ಒಪ್ಪಿಕೊಂಡು, ನೀವು ಖಂಡಿತವಾಗಲೂ ತಕ್ಷಣ ಕೆಲಸ ಮಾಡಿ ಅಂತ ಅವರು ನಮಗೆ ಭರವಸೆಯನ್ನು ಕೊಡ್ತಾರೆ. ಆ ದಿಸೆಯಲ್ಲಿ ಭಗವಾನ್ ಬಿಲ್ಡರ್ಸ್ನ ಗುತ್ತಿಗೆದಾರರಾದ ಸುರೇಶ್ ಕುಮಾರ್ ಅವರಿಗೆ ನಾವು ಅದನ್ನು ವಹಿಸಿಕೊಡ್ತೇವೆ. ಬಹುಶಃ ಅವರ ಕಾರ್ಯದಕ್ಷತೆಯಿಂದ ಅತ್ಯುತ್ತಮವಾಗಿ ಇದೊಂದು ಕೆಲಸ ಕಾರ್ಯಗಳನ್ನ ಕೇವಲ ಒಂದು 20ರಿಂದ 25 ದಿನಗಳಲ್ಲಿ ಈ ಒಂದು ಪುತ್ಥಳಿ ಅಭೂತಪೂರ್ವವಾಗಿ ಒಂದು ಆವರಣ ಒಂದು ಪುನರ್ನಿರ್ಮಾಣಗೊಂಡಿದೆ. ಈಗ ಈ ದಿಸೆಯಲ್ಲಿ ನಾವು ಇನ್ನಷ್ಟು ಕೆಲಸ ಕಾರ್ಯಗಳು ಬಾಕಿ ಇದೆ. ಒಂದಷ್ಟು ಈಗ ಆಲ್ಮೋಸ್ಟ್ ಒಂದು 70-75% ಕೆಲಸ ಕಾರ್ಯ ಮುಗಿಸಿದ್ದೇವೆ. ಹೊರಗಡೆಯ ಆವರಣ ಕೆಲಸಗಳು, ಒಂದಷ್ಟು ಇಲ್ಲಿ ಪಾರ್ಕ್ ಕೆಲಸಗಳನ್ನ ಮಾಡಲಿಕ್ಕೆ ಗಿಡಗಳು ನೆಡಬೇಕಾಗಿದೆ. ಹಾಗೆ ಹೊರಗಿನ ಸ್ವಲ್ಪ ಶುಚಿತ್ವ ಕಾಪಾಡೋಕ್ಕೋಸ್ಕರ ಒಂದಷ್ಟು ಪಕ್ಕದಲ್ಲಿರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ವಚ್ಛತೆ ಮಾಡಿ ಇದೊಂದು ಮಡಿಕೇರಿಯಲ್ಲಿ ಎಲ್ಲ ಜನರಿಗೂ ಸಹ ಅಪ್ಪಯ್ಯ ಗೌಡರ ಒಂದು ಹಿರಿಮೆಯನ್ನು ಸಾರುವಂತಹ ಒಂದು ಸ್ಥಳವಾಗಿ ಮಾರ್ಪಾಡು ಮಾಡಬೇಕು ಅಂತ ಹೇಳುವಂಥನ್ನು ಕೊಡಗು ಗೌಡ ಸಮಾಜ ಒಕ್ಕೂಟ ತೀರ್ಮಾನ ಮಾಡಿ ಅದಕ್ಕೊಂದು ನಿರ್ಧಾರಗಳನ್ನು ಮಾಡಿದೆ. ಖಂಡಿತವಾಗಲೂ ಈ ದಿಸೆಯಲ್ಲಿ ನಾವು ಮುಂದುವರಿದ್ದೇವೆ. ಸರ್, ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮನ ವಿಭಿನ್ನವಾಗಿ ಮಾಡ್ತಾ ಬರ್ತಾ ಇದ್ದೀರಿ. ಈ ಬಾರಿ ಅಂದರೆ ವಿಶೇಷವಾಗಿ ಯಾವ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ ಅಂತ? ಪ್ರತಿ ವರ್ಷದಲ್ಲೂ ಸಹ ಕೊಡಗು ಗೌಡ ಸಮಾಜ ಒಕ್ಕೂಟ 15 ವರ್ಷದ ಹಿಂದಿನಿಂದಲೂ ಸಹ ಈ ಕಾರ್ಯಕ್ರಮ ಮಾಡ್ತಾಯಿತ್ತು. ನಾನು ಆಗಲೇ ಹೇಳಿದ ಹಾಗೆ
ನಮಗೆ ಯಾವಾಗ ನಾವು ಅಕಾಡೆಮಿ ನಮ್ಮ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಈ ಕೆಲಸ ಮಾಡ್ತದೆ, ಆಮೇಲೆ ಒಂದಷ್ಟು ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಬರ್ತಾ ಇದ್ದೇವೆ. ಬಟ್ ಈ ಬಾರಿಯಾಗಿ ಇಲ್ಲಿಂದ ನಾವು ಏನು ಪುಷ್ಪನಮನ ಆದ ಮೇಲ್ಗಡೆ, ಯಾಕಂದರೆ ಪುನರ್ನಿರ್ಮಾಣ ಆಗ್ತಾ ಇದ್ದಾಗೇ ಈ ಕಾರ್ಯಕ್ರಮ ಬಂದಿದ್ದರಾಗಿ ನಾವು ಈ ಕಾರ್ಯಕ್ರಮನ ತೀರಾ ಅದ್ದೂರಿಯಾಗಿ ಏನು ಮಾಡೋಕ್ಕಾಗ್ತಾಯಿಲ್ಲ. ಆದರೂ ಸಹ ಇಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಕಾರ್ಯಕ್ರಮ ಪುಷ್ಪನಮನ ಆದ ಮೇಲ್ಗಡೆಗೆ ಇಲ್ಲಿಂದ ಕೋಟೆವರೆಗೆ ಒಂದು ಮೆರವಣಿಗೆಯನ್ನು ನಮ್ಮ ಸಾಂಪ್ರದಾಯಿಕ ದಿರಿಸಿನಲ್ಲಿ ಏನು ಕುಪ್ಪಸದಟ್ಟಿ ಮತ್ತು ಗೆಂಟಿ ಸೀರೆ ಅಂತ ಹೇಳುವಂಥದ್ದನ್ನು ಅರೆಭಾಷೆ ಗೌಡರು ಸಾಂಪ್ರದಾಯಿಕ ದಿರಿಸಿದೆ, ಆ ದಿರಿಸಿನಲ್ಲಿ ಕೋಟೆವರೆಗೆ ಮೆರವಣಿಗೆ ತಗೊಂಡೋಗಿ ಅಲ್ಲೂ ಸಹ ಒಂದು ಸಭಾ ಕಾರ್ಯಕ್ರಮ ಮಾಡುವಂಥ ತೀರ್ಮಾನ. ಸಾಕಷ್ಟು ಜನರನ್ನು ನಾವು ಇಲ್ಲೇ ಕೊಡಗಿನ ಆದ್ಯಂತ ಇರುವಂತಹ ನಮ್ಮೆಲ್ಲ ಜನಾಂಗ ಬಾಂಧವರು ಇದರಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳುವಂಥದ್ದನ್ನು ಈಗಾಗಲೇ ಖಚಿತಪಡಿಸಿದ್ದಾರೆ. ಹಾಗಾಗಿ ಈ ಸಲ ಸ್ವಲ್ಪ ವಿಭಿನ್ನವಾಗಿ ಒಂದಷ್ಟು ಶಿಸ್ತುಬದ್ಧವಾಗಿ ನಡಿಬೋದು ಅಂತ ಹೇಳುವಂಥ ಆಸೆ ನಮ್ಮದು. ಅಂದರೆ ಈ ಬಾರಿ ಎಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ ಮತ್ತು ಜೊತೆಗೆ ಗುಡ್ಡೆಮನೆ ಫ್ಯಾಮಿಲಿಯಿಂದ ಅವರ ಸಹಕಾರ ಯಾವ ರೀತಿ ಇದಕ್ಕೆ ಇದೆ ಸರ್ ನಾಳೆ ಕಾರ್ಯಕ್ರಮಕ್ಕೆ? ಗುಡ್ಡೆಮನೆ ಅಪ್ಪಯ್ಯಗೌಡರು ಅಂತ ಹೇಳಿದಾಗ ಆಟೋಮೆಟಿಕಲಿ ಗುಡ್ಡೆಮನೆಯವರಿಗೆ ಅದೊಂದು ಹಿರಿಮೆಯ ವಿಷಯ. ಅವರು ಇದರಲ್ಲಿ ಸಾಕಷ್ಟು ಸಹಕಾರಗಳನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಏನಾದರೂ ಅದಕ್ಕೆ ಬರುವಂಥ ಯಾವುದೇ ವಿಚಾರಗಳಿಲ್ಲದೋದರೂ ಸಹ ಪ್ರತಿ ವರ್ಷದ ಹಾಗೆ ಅವರು ಈ ಸಲವೂ ಸಹ ಇಲ್ಲಿ ಬಂದು ತಮ್ಮ ಹಾಜರಿಯನ್ನು ಅವರು ಖಚಿತಪಡಿಸಿದ್ದಾರೆ. ಹಾಗಾಗಿ ಅಂದಾಜು ನಾವು ಇದನ್ನು ದೊಡ್ಡ ಮಟ್ಟದಲ್ಲಿ ರಾಜ್ಯವ್ಯಾಪಿಯಾಗಿ ಮಾಡುವಂಥ ಇದು ಕಾರ್ಯಕ್ರಮ ಅಲ್ಲ. ಯಾಕಂದರೆ ಈ ಕಾರ್ಯಕ್ರಮ ಇಲ್ಲಿ ಕೊಡಗಿನ ಮಟ್ಟಿಗೆ ಮಾತ್ರ ನಾವು ಅದನ್ನು ಸೀಮಿತ ಮಾಡಿಕೊಂಡಿದ್ದಾಗಿ ಒಂದು 500ರಿಂದ 600 ಜನ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ಬೋದು ಅಂತ ಹೇಳುವಂಥ ಒಂದು ಅಂದಾಜಿದೆ. ಸೊ ಕಾರ್ಯಕ್ರಮ ಭಾಳ ಶಿಸ್ತುಬದ್ಧವಾಗಿ ನಡೀಬೇಕು ಅಂತ ಹೇಳುವಂಥದ್ದನ್ನು ನಾವು ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದೇವೆ. ಎಸ್ ಕೇಳಿದಿರಲ್ಲ, ಇದಿಷ್ಟು ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಆನಂದ್ ಕರಂದ್ಲಾಜ್ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿತನ್ ಕೌಂಡಿನ ಜೊತೆ ಲೋಹಿತ್ ಮಾಗುಲುಮನೆ, ಕೊಡಗು ಚಾನಲ್, ಮಡಿಕೇರಿ. ಲಕ್ಷಾಂತರ ರೂಪಾಯಿ ಮೌಲ್ಯದ ಕಾಳುಮೆಣಸು ಕಳ್ಳತನ ಆರೋಪದಡಿ 4 ಆರೋಪಿಗಳಿಂದ ಬಾಲು ಸಹಿತ ಬಂಧಿಸುವಲ್ಲಿ ಸೋಮವಾರಪೇಟೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸೋಮವಾರಪೇಟೆ ನಿವಾಸಿ ಸುಮಂತ್, ಕಿಬೆಟ್ಟ ಗ್ರಾಮದ ಕೀರ್ತಿ, ಕೊಣನೂರು ಗ್ರಾಮದ ಮಡಿಕಂಠ ಹಾಗೂ ಕೆಆರ್ಪೇಟೆಯ ನಿವಾಸಿ ಸಚಿನ್ ಬಂಧಿತ ಆರೋಪಿಗಳು. ಇತ್ತೀಚೆಗೆ ಕಾಳುಮೆಣಸು ಕಳ್ಳತನದ 2 ಪ್ರತ್ಯೇಕ ಪ್ರಕರಣಗಳು ಸೋಮವಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಪ್ರಕರಣದ ಕುರಿತು ತನಿಖೆ ಕೈಗೊಂಡ ಪೊಲೀಸರು ಆರೋಪಿಗಳ ಸಹಿತ 2.4 ಲಕ್ಷ ರೂಪಾಯಿ ಮೌಲ್ಯದ 360 ಕೆಜಿ ಕಾಳುಮೆಣಸು ಮತ್ತು ಕಳ್ಳತನಕ್ಕೆ ಬಳಸಿದ್ದ ಗೂಡ್ಸ್ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ವಿರಾಜಪೇಟೆ ಪುರಸಭೆ ವತಿಯಿಂದ ಮುಖ್ಯಮಂತ್ರಿಗಳ ಅಮೃತ್ ನಗರೋತ್ಥಾನ ಯೋಜನೆಯ ಹಂತ 4ರ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ನಿಲಯಕ್ಕೆ ರೆಫ್ರಿಜರೇಟರ್, ಲ್ಯಾಪ್ಟಾಪ್, ಅಕ್ವಾ ವಾಟರ್ ಫಿಲ್ಟರ್ ಸೇರಿದಂತೆ ಇತರ ಕಚೇರಿ ಬಳಕೆ ಸಾಮಗ್ರಿಗಳನ್ನು ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವರು ವಿತರಿಸಿದರು. ವಿರಾಜಪೇಟೆಯ ಶಾಸಕರ ಗೃಹ ಕಚೇರಿಯಲ್ಲಿ ಏರ್ಪಾಡುಗೊಂಡ ಸಾಮಗ್ರಿ ವಿತರಣಾ ಕಾರ್ಯಕ್ರಮದಲ್ಲಿ ಲ್ಯಾಪ್ಟಾಪ್ ಹಾಗೂ ಇತರ ಕಚೇರಿ ಬಳಕೆ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದ ಶಾಸಕರು, ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲು ಸರ್ಕಾರದಿಂದ ಅನೇಕ ಸವಲತ್ತುಗಳನ್ನು ಒದಗಿಸಲಾಗ್ತಾ ಇದೆ. ಇದನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತಾಗಬೇಕು. ಎಲ್ಲ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ ಸಮಾಜದ ಮುಖ್ಯ ವಾಹಿನಿಗೆ ಬರುವಂತಾಗಬೇಕು ಎಂದರು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಕನ್ನಡ ಭಾಷೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು. ಇಂಗ್ಲಿಷ್ ಭಾಷೆಯನ್ನು ಕಲಿಯಬೇಕು, ಮಾತನಾಡಬೇಕು. ಆದರೆ ಕನ್ನಡ ನಮ್ಮ ಮುಖ್ಯ ಭಾಷೆ ಆಗಬೇಕೆಂದು ಕಿವಿಮಾತು ಹೇಳಿದರು. ಇಲ್ಲಿ ಮಕ್ಕಳೇ ಹಿಂದೆ ಜಾಗ ಇಲ್ಲ ತಾನೆ, ಹಿಂದೆ ಜಾಗ ಇಲ್ಲ. ಓಕೆ. ನಾಲ್ಕನೇ ಹಂತದ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಹಾಸ್ಟೆಲ್ಗಳಿಗೆ ಸಾಮಗ್ರಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾನ್ಯ ವಿರಾಜಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಶ್ರೀ ಪೊನ್ನಣ್ಣ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಅದೇ ರೀತಿ ಪುರಸಭೆಯ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವರಿಗೂ ಸಹ ಸ್ವಾಗತ ಕೋರುತ್ತಾ ಈ ಒಂದು ಕಾರ್ಯಕ್ರಮ ನಡೆಸಿಕೊಡ್ತೀವಿ.
ಪುರಸಭೆ ಅಧ್ಯಕ್ಷ ಮನೆ ಪಂಡ ದೇಚಂಬ ಕಾಳಪ್ಪ ಮಾತನಾಡಿ, ಶಾಸಕರ ವಿಶೇಷ ಮುತುವರ್ಜಿಯಿಂದ ರಾಜ್ಯ ಸರ್ಕಾರದಿಂದ ವಿರಾಜಪೇಟೆ ಪುರಸಭೆಗೆ ಹೆಚ್ಚಿನ ಅನುದಾನ ಒದಗಿಸಲಾಗಿದೆ. ಅದರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿ ನಿಲಯಕ್ಕೆ ವಿವಿಧ ಸಾಮಗ್ರಿಗಳನ್ನು ಒದಗಿಸಲಾಗಿದೆ. ಇದನ್ನು ಸಮರ್ಪಕವಾಗಿ ಬಳಸುವಂತಾಗಬೇಕೆಂದರು. ಈ ಸಂದರ್ಭ ಉಪಾಧ್ಯಕ್ಷೆ ಫಸಿಯಾ ತಬಸ್ಸುಂ, ಪುರಸಭೆ ಮುಖ್ಯಾಧಿಕಾರಿ ಪಿಕೆ ನಾಚಪ್ಪ, ಪರಿಸರ ಅಭಿಯಂತರ ರೀತು ಸಿಂಗ್, ಪುರಸಭೆ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಪ್ರಜಾಪ್ರಭುತ್ವದ ಮೌಲ್ಯ ಮತ್ತು ನಿಯಮಗಳ ಪ್ರಕಾರ ವಿರಾಜಪೇಟೆಯ ಪಟ್ಟಣ ಪಂಚಾಯಿತಿ ಅಧಿಕಾರದ ಅವಧಿ ಮುಗಿದಿದೆ. ಆದರೆ ಪ್ರಸ್ತುತ ಆಡಳಿತದಲ್ಲಿರುವ ಸದಸ್ಯರು ಅಧಿಕಾರ ದಾಹದಿಂದ ಅವಧಿ ವಿಸ್ತರಣೆ ಮಾಡಲು ಹೈಕೋರ್ಟ್ ಮೊರೆ ಹೋಗಿರುವುದು ಹಾಸ್ಯಾಸ್ಪದ ಅಂತ ನಾಗರಿಕ ಸಮಿತಿ ಮತ್ತು ಸಾಮಾಜಿಕ ಕಾರ್ಯಕರ್ತರ ಸಮಿತಿಯ ಸಂಯುಕ್ತ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ಈರಾ ದುರ್ಗಾ ಪ್ರಸಾದ್ ಹೇಳಿದ್ದಾರೆ. ನಾಗರಿಕ ಸಮಿತಿ ಸಾಮಾಜಿಕ ಕಾರ್ಯಕರ್ತರ ಸಂಯುಕ್ತ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ದುರ್ಗಾ ಪ್ರಸಾದ್ ಅವರು 2018ರಲ್ಲಿ ಪಟ್ಟಣ ಪಂಚಾಯಿತಿಗೆ ಚುನಾವಣೆ ನಡೆದಿದ್ದು 2025ರ ಅಕ್ಟೋಬರ್ ತಿಂಗಳ ಅಂತ್ಯಕ್ಕೆ ಅಧಿಕಾರ ಅವಧಿ ಮುಕ್ತಾಯವಾಗುತ್ತೆ. 2 ವರ್ಷಗಳ ಹಿಂದೆ ಪಟ್ಟಣ ಪಂಚಾಯಿತಿ ಪುರಸಭೆಯಾಗಿ ಮೇಲ್ದರ್ಜೆಗೇರಿದ್ದು ವಾರ್ಡುಗಳು ಹೆಚ್ಚಾಗಿವೆ. 5 ವರ್ಷಗಳ ಅವಧಿಯಲ್ಲಿ ಆರೋಪ ಪ್ರತ್ಯಾರೋಪದಲ್ಲಿ ಮುಳುಗಿ ನಗರದ ಅಭಿವೃದ್ಧಿ ಶೂನ್ಯವಾಗಿದೆ. ಪ್ರಸ್ತುತ ಆಡಳಿತ ನಡೆಸ್ತಾ ಇರುವ ಸದಸ್ಯರು ಅವಧಿ ವಿಸ್ತರಿಸಿ ಅಂತ ನ್ಯಾಯಾಲಯದ ಮೆಟ್ಟಿಲೇರಿರುವುದು ಪ್ರಜಾಪ್ರಭುತ್ವದ ವಿರುದ್ಧವಾಗಿದೆ ಎಂದರು. ಜನಾದೇಶದ ಮೇಲೆ ಚುನಾವಣೆ ಎದುರಿಸಿ ಅಧಿಕಾರಕ್ಕೆ ಬರಬೇಕು. ಪ್ರಜಾಪ್ರಭುತ್ವದ ನಿಯಮ ಮತ್ತು ಮೌಲ್ಯಗಳಿಗೆ ಗೌರವ ನೀಡದೆ ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿಯುವ ಪ್ರಯತ್ನ ಮುಂದುವರಿಯಬಾರದು. ಚುನಾವಣೆ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತಾಗಬೇಕು. ಸದಸ್ಯರುಗಳ ಈ ನಡೆಯನ್ನ ನಾಗರಿಕರು ಪ್ರಶ್ನಿಸಬೇಕೆಂದು ಹೇಳಿದರು. ಬಗ್ಗೆ ಸವಿವರವಾಗಿ ವಿವರಣೆ ನೀಡಿದ್ದಾರೆ. ಇದು 2023ರವರೆಗೆ ಪಟ್ಟಣ ಪಂಚಾಯತಿಯಾಗಿತ್ತು. ಅಲ್ಲಿಂದ ಈಗ ಪುರಸಭೆ ಆಗಿದೆ. ಇವರು ಆಯ್ಕೆಯಾದ ಸದಸ್ಯರು ಪಟ್ಟಣ ಪಂಚಾಯತಿಗೆ ಆಯ್ಕೆಯಾದ ಸದಸ್ಯರು. ಇವರು ಪುರಸಭೆಯಲ್ಲಿ ಕಾರ್ಯನಿರ್ವಹಿಸಲು ಆಡಳಿತ ನಡೆಸಬಹುದಾ ಎಂಬ ಬಗ್ಗೆ ಇವರು ಮೊದಲು ಸಾರ್ವಜನಿಕ ತಿಳಿಸಬೇಕು. ಯಾಕೆಂದರೆ ಇವರನ್ನು ಜನರು ಆಯ್ಕೆ ಮಾಡೋದು ಪಟ್ಟಣ ಪಂಚಾಯತಿಗೆ. ಈಗ ಇರುವುದು ಪುರಸಭೆ. 2023ರಿಂದ ಈ ಕಡೆ ಪುರಸಭೆ ಆದಮೇಲೆ ಇವರು ಯಾವ ರೀತಿಯಲ್ಲಿ ಇವರು ಕಾನೂನು ಬಾಹಿರವಾಗಿ ಇವರು ಆಡಳಿತ ನಡೆಸುತ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದರೆ ಸಂವಿಧಾನದಲ್ಲಿ ಅವಕಾಶ ಉಂಟಾ, ಕಾನೂನಲ್ಲಿ ಇದಕ್ಕೆ ಅವಕಾಶ ಉಂಟಾ ಅಂತ ಮೊದಲು ಇವರು ಜನರಿಗೆ ಮತ್ತು ಮತದಾರರಿಗೆ ಇವರು ಸ್ಪಷ್ಟನೆ ನೀಡಬೇಕು. ಕ್ಯಾಮರಾ ಅಳವಡಿಸಿದ್ದೇವೆ ಅಂತ ಹೇಳ್ತಿದ್ರು. ಇವತ್ತು ನೋಡ್ಬೇಕಾದ್ರೆ CC ಕ್ಯಾಮರಾದ ಕೆಳಗಡೆ ಕಸ ಬಿಸಾಡಿದ್ದಾರೆ 2-3 ದಿವಸದಿಂದ. ಅದನ್ನು ಬೇರೆ ಸಾರ್ವಜನಿಕರು ವಿಡಿಯೋ ಮಾಡಿ ಹಾಕಿದಾಗ ಇವರು ಯಾಕೆ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲ? ಇವರು ವಾಟ್ಸಪ್ ಗ್ರೂಪ್ಗಳಲ್ಲಿ ನಾವು ಶಿಸ್ತಿನ ಕ್ರಮ ಕೈಗೊಂಡಿದ್ದೇವೆ, ಇವರ ಮೇಲೆ ದಂಡ ವಿಧಿಸ್ತೇವೆ ಅಂತ ಹೇಳ್ತಾರೆ. ಆದರೆ ಇದುವರೆಗೂ ಇದನ್ನು ಹತೋಟಿ ತರಲಾಗ್ತಿಲ್ಲ ಇವರಿಗೆ. ಇವತ್ತು ಬೆಳಿಗ್ಗೆ ಸಮೇತ ಕಸ ಹಾಕಿದ್ದಾರೆ. ಈಗ ಸಾಯಂಕಾಲ ಹೋಗ್ಬೇಕಾದ್ರೆ ಕಂಚಿಕಾಮಾಕ್ಷಿ ದೇವಾಲಯ ಮೀನುಪೇಟೆ ವಾರ್ಡಿನಲ್ಲಿ ಕಸ ಹಾಕಿದ್ದಾರೆ. ಈಗ ಇದರ ಬಗ್ಗೆ ಇವರಿಗೆ ಅಲ್ಲಿ CC ಕ್ಯಾಮರಾ ಹಾಕಿದ್ದಾರೆ. ಈ CC ಕ್ಯಾಮರಾ ಕಾರ್ಯನಿರ್ವಹಿಸ್ತಾ ಉಂಟು ಅಂತ ಗೊತ್ತಿಲ್ಲ. ಈಗ ನಾನು ಇದು ಬೆಳಿಗ್ಗೆ ಎಲ್ಲ ಒಂದೊಮ್ಮೆ ಮಳೆ ಜಾಸ್ತಿ ಆಗಿರ್ಬೋದು, ಅದು CC ಕ್ಯಾಮರಾ ಏನಾದರೂ ಶೀತ ಜ್ವರ ಹಿಡಿದಿರ್ಬೋದು ಅಂತ ಹೇಳಿದೆ. ಈ ಥರ ಇವರೆಲ್ಲ ಎಲ್ಲರೂ ಸಂಶಯಾಸ್ಪದವಾಗಿ ನೋಡ್ತಿರುವಾಗ ಇವರು ಕೇಳಿಕೊಳ್ಳೋದೇನೆಂದರೆ, ದಯವಿಟ್ಟು ಇವರು ಅಧಿಕಾರ ತ್ಯಜಿಸಿ ಚುನಾವಣೆ ಎದುರಿಸಿ ಪುನಃ ಬೇಕಾದರೆ ಆಯ್ಕೆಯಾಗಿ ಬರಲಿ. ಇವರ ಜನರು ಇವರ ಆಡಳಿತ ಮೆಚ್ಚಿದರೆ, ಇವ್ರದ್ದು ಕಾರ್ಯವೈಖರಿಯನ್ನು ಮೆಚ್ಚಿದರೆ ಇವರು ಆಯ್ಕೆಯಾಗಿ ಬರ್ಬೋದಲ್ವಾ? ಇವರು ಯಾಕೆ ಕಾನೂನು ಪ್ರಜಾಪ್ರಭುತ್ವದಲ್ಲಿ ಪಂಚವಾರ್ಷಿಕ ಯೋಜನೆ 5 ವರ್ಷಕ್ಕೊಂದ್ಸತಿ ಚುನಾವಣೆ ಅಂತ ಇರಬೇಕಾದ್ರೆ ಕಾನೂನು ಮತ್ತು ಸಂವಿಧಾನದಲ್ಲಿ ಅದರ ವಿರೋಧ ಹೋಗ್ತಿದ್ದಾರಲ್ಲ ಇವರು 7 ವರ್ಷ ಆಗಿದ್ದು ಚುನಾವಣೆಯನ್ನು ಪುನಃ ತಡೆಯಾಜ್ಞೆ ತಡೆಯಲು ಪ್ರಯತ್ನಿಸುವುದು ಯಾಕೆ? ಇವರು ತಡೆಯಾಜ್ಞೆ ತಂದು ಇವರೇನು ಕಾಯಂ ಸದಸ್ಯತ್ವ ಪಡೆದುಕೊಳ್ಳುವುದಕ್ಕೆ ಈಗ ಹೇಳಿದರೆ ಶಾಸಕರ ಬೆಂಬಲವಿದೆ ಅಂತ ಹೇಳ್ತಾರೆ. ಶಾಸಕರಿಗೆ ಅವರು ಮುಖ್ಯಮಂತ್ರಿ ಕಾನೂನು ಸಲಹೆಗಾರರಾಗಿ ಅವರಿಗೆ ಇದರ ಬಗ್ಗೆ ಅರಿವಿದೆ. ಅವರನ್ನು ತಂದು ಇವರು ಯಾಕೆ ಅವರ ಹೆಸರನ್ನು ದುರುಪಯೋಗಪಡಿಸಿಕೊಳ್ಳುವುದು? ಅದರಿಂದ ದಯವಿಟ್ಟು ಇವರು ಚುನಾವಣೆಯನ್ನು ಎದುರಿಸಿ ಮುಂದಿನ ದಿನಗಳಲ್ಲಿ ಜನರಿಂದ ಆಯ್ಕೆಯಾಗಿ ಬರಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇವೆ. ಸದಸ್ಯ ಮತ್ತು ವಕೀಲ KV ಸುನಿಲ್ ಮಾತನಾಡಿ, ಪಟ್ಟಣ ಪಂಚಾಯಿತಿಗೆ ಆಯ್ಕೆಯಾದ ಸದಸ್ಯರು ಜನಪರ ಕಾರ್ಯ ಮಾಡಲು ವಿಫಲರಾಗಿದ್ದಾರೆ. ಆಡಳಿತಾವಧಿಯಲ್ಲಿ ನಗರಾಭಿವೃದ್ಧಿಗೆ ಬಂದಿರುವ ಅನುದಾನ ಮತ್ತು ಅಭಿವೃದ್ಧಿ ಕಾರ್ಯಗಳ ಪಟ್ಟಿಯನ್ನು ಜನತೆಯ ಮುಂದೆ ಇಟ್ಟಿಲ್ಲ. ಜನತೆಯ ಸಮಸ್ಯೆ ಪರಿಹರಿಸುವಲ್ಲಿ ವಿಫಲರಾಗಿದ್ದಾರೆ. ಪುರಸಭೆಯಾಗಿ ಮೇಲ್ದರ್ಜೆಗೇರಿದಾಗ ಶಾಸಕರು ಸಾಕಷ್ಟು ಅನುದಾನವನ್ನು ತಂದಿದ್ದಾರೆ. ಅನುದಾನ ಬಳಕೆಯ ಬಗ್ಗೆ ಜನಸಾಮಾನ್ಯರಿಗೆ ಮಾಹಿತಿ ಇಲ್ಲ.
ಪುರಸಭೆಯಾದ ಬಳಿಕ ಪುರಸಭೆಗೆ ಚುನಾವಣೆ ನಡೆಯಬೇಕಿತ್ತು. ಅಧಿಕಾರಿಗಳ ವರ್ಗ ಚುನಾವಣೆ ನಡೆಸಲು ಮುಂದಾಗಲಿಲ್ಲ. ಇದರಿಂದ ಸಾರ್ವಜನಿಕರು ಪ್ರಶ್ನೆ ಮಾಡುವ ಅನಿವಾರ್ಯತೆ ಎದುರಾಗಿದೆ. ಸದಸ್ಯರು ಪ್ರಜಾಪ್ರಭುತ್ವದ ವಿರೋಧವಾಗಿ ಅಧಿಕಾರ ವಿಸ್ತರಣೆ ಮಾಡಿ ಎಂದು ಕಾನೂನು ಹೋರಾಟಕ್ಕೆ ಮುಂದಾದಲ್ಲಿ ಇದರ ವಿರುದ್ಧವಾಗಿ ಕಾನೂನು ಹೋರಾಟಕ್ಕೆ ಸಮಿತಿ ಮುಂದಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಇಲ್ಲ, ನಮಗೆ ಇನ್ನೂ 1.5 ವರ್ಷ ಕಾಲಾವಧಿ ಕೊಡಿ ಅಂತೇಳಿ ಅವರು ನ್ಯಾಯಾಲಯಕ್ಕೆ ಅಂದರೆ ಹೈಕೋರ್ಟಿಗೆ ಹೋಗ್ತಾರೆ ಅಂತ ಸುದ್ದಿ ಇತ್ತು. ಹೋಗಿದ್ದಾರೋ ಅನ್ನೋ ಗೊತ್ತಿಲ್ಲ, ಸರಿಯಾದ ರೀತಿಯಲ್ಲಿ ವಾಟ್ಸಪ್ಪಲ್ಲಿ ಹೋಗಿದ್ದಂತ ಸುದ್ದಿ ಬಂದಿದೆ. ಅದೇ ವಾಟ್ಸಪ್ಪೆಲ್ಲ ಸುದ್ದಿ ನಂಬಲಿಕ್ಕೆ ಹೋಗಿರ್ಬೋದು ಅಥವಾ ಹೋಗೋದಿರ್ಬೋದು. ಆದರೆ ಬಟ್ ಒಂದು ಇದು ಸಾರ್ವಜನಿಕ ವಲಯದಲ್ಲಿ ಈ ರೀತಿಯ ಒಂದು ಮಾತು ಕೇಳಿ ಬರ್ತಾ ಇದೆ. ಇದನ್ನು ನಾವು ಖಂಡಿತವಾಗಿ ವಿರೋಧಿಸ್ತಾ ಇದ್ದೀವಿ. ಈಗಾಗಲೇ ಹೊಸ ಡಾಕ್ಟರ್ ಹೇಳಿದ್ದಾರೆ, ನೀವು ನ್ಯಾಯಾಲಯಕ್ಕೆ ಹೋಗಿದ್ದರೆ ಜನರ ಬಳಿ ಹೋಗಬೇಕಾಗಿದೆ. ಕಳೆದ 7 ವರ್ಷಗಳಲ್ಲಿ ವಿರಾಜಪೇಟೆಗೆ ಬಂದ ಅನುದಾನ ಎಷ್ಟು, ಆದ ಅಭಿವೃದ್ಧಿಗಳೇನು, ಏನೇನು ಮಾಡ್ಕೊಂಡಿದ್ರಿ ಕಳೆದ 7 ವರ್ಷಗಳಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೀವು ಏನು ಸದಸ್ಯರಿಗೆ ಆಯ್ಕೆ ಆಗಿದ್ರಿ, ನೀವು ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ವಿಫಲರಾಗಿದ್ದು ಅನ್ನೋದು ನಮ್ಮ ಆರೋಪ ಇದೆ. ಸಂಪೂರ್ಣವಾಗಿ ನೀವು ವಿಫಲರಾಗಿದ್ದೀರಿ. ಜನಪರ ಕೆಲಸ ಮಾಡೋದ್ರಲ್ಲಿ ಮತ್ತು ಜನರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದರೆ ಇನ್ನೊಮ್ಮೆ ಹೇಳಬೇಕಾಗತ್ತೆ, ಸಂಪೂರ್ಣ ವಿಫಲವಾಗಿದೆ. ಸೊ ಪುರಸಭೆಯಾಗಿ ಮಾರ್ಪಾಡಾದ ಮೇಲೆ ಇನ್ನಷ್ಟು ಅನುದಾನಗಳು ಜಾಸ್ತಿ ಬಂದಿದೆ. ಶಾಸಕರು ಭಾಳಷ್ಟು ಶ್ರಮಪಟ್ಟು ನಮಗೆ ನಮ್ಮ ಈ ವಿರಾಜಪೇಟೆ ಪುರಸಭೆಗೆ ಅನುದಾನ ತಂದಿದ್ದಾರೆ. ಆದರೆ ಅನುದಾನ ಯಾವ ರೀತಿ ಖರ್ಚಾಯಿತು ಅನ್ನೋದಕ್ಕೆ ಯಾವುದೇ ರೀತಿಯ ನಮಗೆ ಮಾಹಿತಿ ಒಂದೋ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಅವರು ವಿವರಣೆ ಕೊಡಬೇಕಾಗುತ್ತೆ. ಈಗ ಇಲ್ಲಿಯ ಪುರಸಭೆ ಆದಮೇಲೆ ಚುನಾವಣೆ ನಡೆಸಬೇಕಾಗಿತ್ತು, ನಡೆಸಲಿಲ್ಲ. ಅದು ಜಿಲ್ಲಾಧಿಕಾರಿಗಳಿಗೆ ಗೊತ್ತಿದೆ ಅಥವಾ ಆಡಳಿತಾಧಿಕಾರಿಗಳೆಲ್ಲರಿಗೂ ಗೊತ್ತಿದೆ, ನಡೆಸಲಿಲ್ಲ. ಯಾಕೆ ನಡೆಸಿಲ್ಲ ಅನ್ನೋ ಪ್ರಶ್ನೆನ ಅವ್ರ ಮುಂದೆ ಇಡ್ತಾ ಇದ್ದೀವಿ. ನಡೆಸಬೇಕಲ್ವ, ಚುನಾವಣೆ ನಡೆಸಬೇಕು ತಾನೆ. ನೀವು ಪುನಃ ಜನರ ಬಗ್ಗೆ ಹೋಗಿ ಹೊಸ ಜನರಿಂದ ಮ್ಯಾಂಡೇಟ್ ಪಡ್ಕೊಂಡು ಬರ್ಬೇಕು ತಾನೆ. ಇಲ್ಲ, ನೀವು ನಮ್ಮನ್ನು ಹಿಂಗೆ ಮುಂದುವರಿಸಿ ಅಂತೇಳಿ ನ್ಯಾಯಾಲಯಕ್ಕೆ ಎಷ್ಟು ವರ್ಷ ಅಲ್ದಾಡ್ತೀರಿ? ಒಂದು ನಿಮ್ಮನ್ನು ಪರ್ಮನೆಂಟ್ ಸದಸ್ಯರಾಗಿ ಮಾಡಬೇಕನ್ನೋ ಚಿಂತೆ ಇದೆಯಾ ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಇಡಬೇಕಾಗುತ್ತೆ ನಿಮ್ಮ ಮುಂದೆ. ಕಾರಣ ಇಲ್ಲಿ ಈಗ ವಾರ್ಡ್ ಜಾಸ್ತಿ ಆಗಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಇಲ್ಲಿಯ ಹಣ ಜಾಸ್ತಿ, ಇಲ್ಲಿ ಅನುದಾನ ಬಂದಿದೆ ವಿರಾಜಪೇಟೆಯೊಳಗೆ. ಅದನ್ನು ಸಮರ್ಪಕವಾಗಿ ಬಳಕೆಯಾಗಿದ್ದರೆ ನಮ್ಮ ವಿರಾಜಪೇಟೆ ನಗರ ಅತ್ಯಂತ ಸುಂದರ ನಗರವಾಗಿಯೂ ಮತ್ತು ಶಾಂತಿಯುತ ನಗರವಾಗಿ ನಮಗೆ ಬದುಕನ್ನು ಸಾಗಿಸಲಿಕ್ಕೆ ಅನುಕೂಲ ಆಗ್ತದೆ. ಸಹ ಸಂಚಾಲಕ ಬಾಳೆಟಿರ ಎಸ್ ಕಾಳಯ್ಯ, ಸದಸ್ಯರಾದ ಪಿಕೆ ಅಬ್ದುಲ್ ರೆಹಮಾನ್, ಎನ್ಕೆ ಶರೀಫ್, ತಾತಂಡ ದೇವಯ್ಯ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಯಲ್ಲಿರುವ ಅರೆಸೇನಾ ಪಡೆ ನಿವೃತ್ತ ಯೋಧರ ಒಕ್ಕೂಟಕ್ಕೆ ಸೂಕ್ತ ಸ್ಥಳಾವಕಾಶ ನೀಡಬೇಕೆಂದು ಒತ್ತಾಯಿಸಿ ಯೋಧರ ಒಕ್ಕೂಟದ ವತಿಯಿಂದ ಕುಶಾಲನಗರ ಪುರಸಭೆಗೆ ಮನವಿ ಸಲ್ಲಿಸಿ ಸಂಬಂಧಪಟ್ಟ ಸರ್ಕಾರಿ ಜಾಗವೊಂದ ಪುರಸಭೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಪರಿಶೀಲನೆ ನಡೆಸಲಾಯಿತು. ನಿವೃತ್ತ ಯೋಧರ ಒಕ್ಕೂಟದ ಅಧ್ಯಕ್ಷರಾದ ಎಂಜಿ ಯತೀಶ್, ಸಂಚಾಲಕರಾದ ನೂರೇರ ಭೀಮಯ್ಯ ನೇತೃತ್ವದಲ್ಲಿ 20ಕ್ಕೂ ಹೆಚ್ಚಿನ ಯೋಧರು ಪುರಸಭೆ ಕಚೇರಿಗೆ ಧಾವಿಸಿ ಒಕ್ಕೂಟದಿಂದ ಈಗಾಗಲೇ ಗುರುತಿಸಿರುವ ಜಾಗವೊಂದ ಮಂಜೂರು ಮಾಡಲು ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಬೇಕೆಂದು ಪುರಸಭೆಯ ಅಧಿಕಾರಿಗಳಿಂದ ಕೋರಿಕೊಂಡರು. ಮುಳ್ಳುಸೋಗೆಯ ಸರ್ವೆ ನಂಬರ್ 11/1ರಲ್ಲಿ 60 ಸೆಂಟ್ ಸರ್ಕಾರಿ ಜಾಗವಿದ್ದು ಇದನ್ನು ಅರೆಸೇನಾ ಪಡೆಯ ನಿವೃತ್ತ ಯೋಧರ ಒಕ್ಕೂಟಕ್ಕೆ ಹಸ್ತಾಂತರಿಸಬೇಕೆಂದು ಯೋಧರ ಒಕ್ಕೂಟ ಒತ್ತಾಯಿಸಿತು. ಕೊಡಗು ಜಿಲ್ಲೆಯಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಅರೆಸೇನಾ ಪಡೆಯ ಹಾಲಿ ಮತ್ತು ನಿವೃತ್ತ ಯೋಧರಿದ್ದಾರೆ. ಇದುವರೆಗೂ ನಮ್ಮ ಒಕ್ಕೂಟಕ್ಕೆ ಕೊಡಗು ಜಿಲ್ಲಾಡಳಿತ ಸೂಕ್ತ ಜಾಗವನ್ನು ನೀಡಿಲ್ಲ. ಅರೆಸೇನಾ ಪಡೆಯಲ್ಲಿ ಸೇರಿದ ನಾವು ದೇಶದ ವಿವಿಧ ಭಾಗಗಳ ಸೂಕ್ಷ್ಮ, ಅತಿಸೂಕ್ಷ್ಮ ಭೌಗೋಳಿಕ ಪ್ರದೇಶಗಳಲ್ಲಿ ವಿಭಿನ್ನ ವಾತಾವರಣದಲ್ಲಿ ಗಡಿ ರಕ್ಷಣೆ, ಆಂತರಿಕ ಸುರಕ್ಷತೆ, ನಕ್ಸಲ್, ಉಗ್ರಪೀಡಿತ ಮತ್ತು ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಸೈನಿಕರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಜೀವದ ಹಂಗು ತೊರೆದು ಸೇವೆಗೈದ ನಮ್ಮನ್ನ ಸರ್ಕಾರ ಪರಿಗಣಿಸಿ ಸೂಕ್ತ ಸವಲತ್ತು ಒದಗಿಸಬೇಕು. ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಸರ್ಕಾರಿ ಜಾಗದ ಅಲಭ್ಯದ ಕಾರಣ ಕುಶಾಲನಗರದ ನಿವೃತ್ತ ಯೋಧ ಜಿಕೆ ದಿನೇಶ್ ಕುಮಾರ್ ಅವರ ಪ್ರಯತ್ನದಿಂದಾಗಿ ಮುಳ್ಳುಸೋಗೆಯಲ್ಲಿ ಗುರುತಿಸಿರುವ ಜಾಗವೊಂದ ಸಂಘಕ್ಕೆ ದೊರಕಿಸಬೇಕೆಂದು ಒಕ್ಕೂಟದ ಸಂಚಾಲಕರಾದ ನೂರೇರ ಎಂಎನ್ ಭೀಮಯ್ಯ ಒತ್ತಾಯಿಸಿದರು.